ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಮೇಘಸ್ತಂಭವಾಗಿ ಅಗ್ನಿಸ್ತಂಭವಾಗಿ ಇಳಿದು ಬಾ ಆತ್ಮರೇ, ನನ್ನ ಮುರಿದೋದ ಮನಸ್ಸಿಗೆ ಬಾ, ನನ್ನ ಬರಿದಾದ ಬದುಕಿಗೆ ಬಾ, ಈ ಜೀವಕ್ಕೆ ಎನ್ನಾತ್ಮಕ್ಕೆ ಉಸಿರಾಗಿ ನೀ ಬೇಗ ಬಾ. ಹಾಲೆಲೂಯಾ, ಹಾಲೆಲೂಯಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು, ಪವಿತ್ರಾತ್ಮರ ಕಾರ್ಯಕಲಾಪಗಳು 21ನೇ ಅಧ್ಯಾಯ ವಚನ 17 ಮೇಲ್ಪಟ್ಟು ಈ ಒಂದು ಪ್ಯಾಸೇಜು ಅಥವಾ ಈ ಒಂದು ಚಾಪ್ಟರ್ನ ಟೈಟಲ್ ನೋಡೋದಾದರೆ, ಕ್ರೈಸ್ತ ಹಿರಿಯರು ಪೌಲನಿಗೆ ಕೊಟ್ಟ ಸಲಹೆ. ಕ್ರೈಸ್ತ ಹಿರಿಯರು ಅಂದರೆ ಧರ್ಮಸಭೆಯ ಹಿರಿಯರು ಪೌಲನಿಗೆ ಕೊಟ್ಟಂಥ ಸಲಹೆಗಳು. ಪೌಲ ಮುಖಾಮುಖಿಯಾಗಿ ಯೇಸುವನ್ನು ಸಂಧಿಸಿ ಪವಿತ್ರಾತ್ಮರ ಅಭಿಷೇಕವನ್ನು ಅನನೀಯನ ಮೂಲಕ ಪಡೆದುಕೊಂಡು ತತ್ಕ್ಷಣವೇ ಅವನು ಸುವಾರ್ತೆಯನ್ನು ಸಾರಲು ಪ್ರಾರಂಭ ಮಾಡಿದ. ಆದರೆ ಅವನು ಧರ್ಮಸಭೆಯೊಟ್ಟಿಗೆ ಸೇರಿರಲಿಲ್ಲ. ಕಾಲಕ್ರಮೇಣ ಅವನು ಪೇತ್ರ, ಯಾಕೋಬ, ಯೋವಾನ ಪ್ರೇಷಿತರು ಇರುವಂಥ ಧರ್ಮಸಭೆಗೆ ಸೇರಿ ಅವರೊಟ್ಟಿಗೆ ಕೆಲವು ವಿಷಯಗಳನ್ನು ಸಮಾಲೋಚನೆ ಮಾಡಿ ಅವರ ಹಿರಿಯರ ಸಲಹೆಯ ಮೇರೆಗೆ ತನ್ನ ಸೇವೆಯನ್ನು ಮುಂದುವರಿಸಿಕೊಂಡು ಹೋದ. ಅಂದರೆ ಸೇವಾ ಜೀವಿತದಲ್ಲಿ ಧರ್ಮಸಭೆಯೊಂದಿಗಿದ್ದು ನಾವು ಸೇವೆ ಮಾಡಬೇಕು. ಇಂಡಿವಿಜುವಲ್ ಮಿನಿಸ್ಟ್ರಿ ಅಥವಾ ಸೌಲ ಪರ್ಸನಲ್ ಆಗಿ ಮಾಡ್ಬೋದಾಗಿತ್ತು, ಆದರೆ ಅವನು ಧರ್ಮಸಭೆಯೊಂದಿಗಿದ್ದು ತದನಂತರ ಅನ್ಯ ಜನರ ಬಳಿಗೆ ಸುವಾರ್ತೆಯನ್ನು ಸಾರಲು ಕಳುಹಿಸಲ್ಪಟ್ಟ. ಇಲ್ಲಿ ಪೌಲನಿಗೆ ಹಿರಿಯರು ಕೊಟ್ಟ ಸಲಹೆ, ಆತನಿಗೆ ಅದು ಪೂರ್ಣ ಸಮ್ಮತಿ ಇಲ್ಲದಿದ್ದರೂ ಪರಿಸ್ಥಿತಿಯ ನಿಮಿತ್ತ ಅವನು ಅದನ್ನು ಸ್ವೀಕರಿಸುವುದನ್ನು ನಾವು ನೋಡ್ತೇವೆ. ಪೌಲ ಜೆರುಸಲೇಮಿಗೆ ಬಂದಾಗ ಅಲ್ಲಿನ ಸಹೋದರರು ನಮ್ಮನ್ನು ಸಂತೋಷದಿಂದ ಸ್ವಾಗತಿಸಿದರು. ಆದರೆ ಅಲ್ಲಿಯ ಹಿರಿಯರು ಇವರಿಗೆ ಒಂದು ವಿಷಯ ಹೇಳ್ತಾರೆ. ನೀವು ಫ್ರೀಯಾಗಿರುವಾಗ ಅದನ್ನು ಓದಿ, 17ನೇ ವಚನದಿಂದ 26ರವರೆಗೆ. ಅಲ್ಲಿಯ ಹಿರಿಯರು ಹೇಳ್ತಾರೆ, ಪೌಲ, ನೀನು ಈಗಾಗಲೇ ಅನ್ಯ ಜನರಿಗೆ ಸುವಾರ್ತೆಯನ್ನು ಸಾರುತ್ತಾ ಬಂದಿದ್ದಿ. ಈಗ ಜೆರುಸಲೇಮಿನಲ್ಲಿರುವ ಯಹೂದ್ಯರಿಗೆ ನೀನು ಸುವಾರ್ತೆಯನ್ನು ಸಾರಬೇಕಾಗಿದೆ. ಈ ಯಹೂದ್ಯರಲ್ಲಿ ಕೆಲವರು ಇನ್ನು ಧರ್ಮಶಾಸ್ತ್ರವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿಕೊಂಡು ಬರುತ್ತಿದ್ದಾರೆ. ಆದ ಕಾರಣ ಈ ಯಹೂದ್ಯರು ನಿನ್ನ ಕುರಿತು ಕೇಳಿದ್ದಾರೆ. ಏನೆಂದು ಕೇಳಿದ್ದಾರೆ? ಪೌಲ ಹೊಸ ಸೃಷ್ಟಿಯಾಗಬೇಕು, ಸುನ್ನತಿ ಮಾಡಿಸಿಕೊಳ್ಳುವುದೋ ಒಳ್ಳೆಯದಲ್ಲ, ಮುಖ್ಯವಾದುದಲ್ಲ, ಹೊಸ ಸೃಷ್ಟಿಯಾಗುವುದೇ ಮುಖ್ಯ ಎಂಬುದಾಗಿ. ಆದ ಕಾರಣ ನೀನು ನಮ್ಮ ಜನರ ಮಧ್ಯೆ ಇರುವ ಸಮಯದಲ್ಲಿ ಶುದ್ಧಾಚಾರ ವಿಧಿಯನ್ನು ನೀನು ಮಾಡು, ಆ ಜನರು ನಿನ್ನನ್ನು ಸ್ವೀಕರಿಸಲು ಸ್ವಲ್ಪ ಅವಕಾಶ ಮಾಡಿಕೊಡು ಎಂಬುದಾಗಿ. ಆದುದರಿಂದ 28ನೇ ವಚನ, ಆದುದರಿಂದ ನಾವು ಹೇಳಿದಂತೆ ಮಾಡು. ನಮ್ಮಲ್ಲಿ ಹರಕೆ ಹೊತ್ತಿರೋರು 4 ಮಂದಿ ಇದ್ದಾರೆ. ನೀನು ಅವರನ್ನು ಕರೆದುಕೊಂಡು ಹೋಗಿ ಅವರ ಜೊತೆಯಲ್ಲಿ ನೀನೂ ಶುದ್ಧಾಚಾರ ವಿಧಿಯನ್ನು ಮಾಡಿಸಿಕೊ. ಅವರ ಖರ್ಚು ವೆಚ್ಚವನ್ನೆಲ್ಲ ನೀನೇ ವಹಿಸಿಕೊ. ಅವರು ಮುಂಡನ ಮಾಡಿಸಿಕೊಳ್ಳಲಿ. ಹೀಗೆ ಮಾಡಿದರೆ ನಿನ್ನ ಬಗ್ಗೆ ಅವರು ಕೇಳಿಕೊಂಡಿರುವ ವಿಷಯ ನಿಜ ಅಲ್ಲ ಎಂದು, ನೀನು ಕೂಡ ಮೋಶೆಯ ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ನಡೆಯುತ್ತಿರುವೆ ಎಂದು ಅವರೆಲ್ಲರಿಗೆ ಮನವರಿಕೆಯಾಗುವುದು. ಪೌಲ ಶಾಸ್ತ್ರ ಸಂಪ್ರದಾಯಕ್ಕಿಂತ ಮಿಗಿಲಾಗಿ ದೇವರ ವಾಕ್ಯಕ್ಕೆ ಮಹತ್ವವನ್ನು ಕೊಟ್ಟಂಥ ವ್ಯಕ್ತಿ. ಗಲಾತ್ಯ 2ನೇ ಅಧ್ಯಾಯ ವಚನ 19ರಿಂದ ನೋಡುವ ನಾವು. 18ನೇ ವಚನದಲ್ಲಿ ನಾವು ನೋಡ್ತೇವೆ, ನಾನು ಕೆಡವಿದ್ದನ್ನೇ ಪುನಃ ಕಟ್ಟಿದರೆ ನನ್ನನ್ನು ನಾನೇ ಅಪರಾಧಿ ಎಂದು ರುಜುವಾತು ಪಡಿಸದಂತಾಗುವುದಿಲ್ಲವೇ? ಧರ್ಮಶಾಸ್ತ್ರದ ನಿಯಮಗಳಿಂದ ಪ್ರಭು ಯೇಸು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ನಾವು ಪವಿತ್ರಾತ್ಮ ಭರಿತರಾಗಿ ಪವಿತ್ರಾತ್ಮ ಪ್ರೇರೇಪಿತ ಜೀವನವನ್ನು ನಡೆಸಬೇಕು. ಹಳೆಯ ಸ್ವಭಾವ, ಹಳೆಯ ಮನುಷ್ಯ ನಾಶವಾಗಬೇಕು. ಯೇಸುವಿನಲ್ಲಿ ಹೊಸ ಸೃಷ್ಟಿಗಳಾಗಬೇಕು. ನಾನು ಈಗಾಗಲೇ ಧರ್ಮಶಾಸ್ತ್ರದ ಪಾಲಿಗೆ ಸತ್ತಿದ್ದೇನೆ, ನಾನು ಜೀವಿಸುವುದು ಯೇಸುವಿಗಾಗಿ ಎಂದು ಹೇಳಿದ ಪೌಲ ಇವಾಗ ಆ ಜನರ ಮುಂದೆ ಏನು ಮಾಡಬೇಕು? ಶುದ್ಧಾಚಾರ ವಿಧಿಯನ್ನು ಮಾಡಬೇಕು. 4 ಮಂದಿಯನ್ನು ಕರೆದುಕೊಂಡು ಹೋಗಿ, ಆ 4 ಮಂದಿ ಯಾರು? ಯಹೂದ್ಯರು. ಅವ್ರಿಗೆ ಗೊತ್ತಾಗಬೇಕು, ಪೌಲ ನಮ್ಮ ಜೊತೆ ಬಂದ, ಕೇಶಮುಂಡನ ಮಾಡಿಸಿಕೊಂಡ, ಶುದ್ಧಾಚಾರ ವಿಧಿಯೆಲ್ಲ ಸರಿಯಾಗಿ ಭಾಗವಹಿಸಿದ, ಮೋಶೆಯ ಧರ್ಮಶಾಸ್ತ್ರವನ್ನು ಪಾಲನೆ ಮಾಡ್ತಾ ಇದ್ದಾರೆ, ಅಲ್ಲಗಳಿತ ಇಲ್ಲ ಅನ್ನುವ ರೀತಿಯಲ್ಲಿ ಅವರಿಗೂ ಆ 4 ಜನ ಸಾಕ್ಷಿಗಳು
ಅವರಿಗೂ ಮನವರಿಕೆ ಆಗಬೇಕು. ಅವರು ಬಂದು ಜನರಿಗೆ ಹೇಳುವಾಗ ಜನ ಎಲ್ಲ ಅದನ್ನು ನಂಬುತ್ತಾರೆ ಅನ್ನುವ ರೀತಿಯಲ್ಲಿ. ಆದರೆ ಪೌಲ ಹೇಳ್ತಾನೆ, ನಾನಾದರೂ ದೇವರಿಗಾಗಿ ಜೀವಿಸುವುದಕ್ಕೋಸ್ಕರ ಧರ್ಮಶಾಸ್ತ್ರದ ಮೂಲಕ ಧರ್ಮಶಾಸ್ತ್ರದ ಪಾಲಿಗೆ ಸತ್ತವನಾಗಿದ್ದೇನೆ. ಸೊ ಪೌಲ ಹಿರಿಯರ ಸಲಹೆಯನ್ನು ಸ್ವೀಕರಿಸ್ತಾರಾ, ಸ್ವೀಕರಿಸೋದಿಲ್ವಾ? ಮುಂದಿನ ವಚನ ನೋಡೋಣ. ಒಂದೊಮ್ಮೆ ಸ್ವೀಕರಿಸಿದರೆ ಯಾತಕ್ಕಾಗಿ ಸ್ವೀಕರಿಸಿದರು ಅನ್ನೋದನ್ನು ಸಹ ನಾವು ನೋಡುವ. 25 ವಿಶ್ವಾಸಿಗಳಾಗಿರುವ ಯಹೂದ್ಯೇತರಿಗಾದರೂ ನಾವೀಗಲೇ ಪತ್ರವನ್ನು ಕಳುಹಿಸಿದ್ದೇವೆ. ಅದರಲ್ಲಿ ಅವರು ವಿಗ್ರಹಗಳಿಗೆ ಅರ್ಪಿಸಿದ ನೈವೇದ್ಯವನ್ನು ಸೇವಿಸಬಾರದು, ಅನೈತಿಕತೆಯಿಂದ ದೂರವಿರಬೇಕು, ರಕ್ತವನ್ನಾಗಲಿ ಕುತ್ತಿಗೆ ಎಸಗಿದ ಪ್ರಾಣಿಗಳನ್ನಾಗಲಿ ತಿನ್ನಬಾರದು ಎಂದು ತೀರ್ಮಾನ ಕೊಟ್ಟಿದ್ದೇವೆ ಎಂದರು. ಅಂತೆಯೇ ಪೌಲನು ಮಾರನೆಯ ದಿನ ಆ 4 ಹೋಗಿ ಶುದ್ಧಾಚಾರದ ವಿಧಿಯನ್ನು ನೆರವೇರಿಸಿದನು. ಅನಂತರ ಶುದ್ಧಾಚಾರ ಮುಗಿಯುವ ದಿನವನ್ನು ತಿಳಿಸುವುದಕ್ಕಾಗಿ ಮಹಾದೇವಾಲಯಕ್ಕೆ ಹೋದನು. ಅಲ್ಲಿ ಪ್ರತಿಯೊಬ್ಬರಿಗಾಗಿ ಬಲಿ ಅರ್ಪಣೆ ಆಗುವುದೆಂದು ಅಲ್ಲಿ ಸೂಚಿಸಿದನು. ಇಲ್ಲಿ ಪೌಲ ಶುದ್ಧಾಚಾರ ವಿಧಿಯನ್ನು ಅನುಸರಿಸಿದ ಅನ್ನುವಾಗ ನಾವು ಅದರಲ್ಲಿ ಆಶ್ಚರ್ಯ ಪಡತಕ್ಕ ವಿಷಯವೇನೂ ಅಲ್ಲ. ಕಾರಣ ಪೌಲನ ಸೇವಾ ಜೀವನ ಹೇಗಿತ್ತು ಅದನ್ನು ನಾವು ನೋಡುವುದು 1 ಕೊರಿಂಥ 9ನೇ ಅಧ್ಯಾಯ ವಚನ 19ರಲ್ಲಿ. ನಾನು ಸ್ವತಂತ್ರನು, ಯಾರಿಗೂ ದಾಸನಲ್ಲ, ಆದರೂ ಆದಷ್ಟು ಜನರನ್ನು ಗಳಿಸಿಕೊಳ್ಳಲೆಂದು ಎಲ್ಲರಿಗೂ ದಾಸನಾದೆ. ಅವನ ಉದ್ದೇಶ ಏನು? ಯಹೂದ್ಯರೊಟ್ಟಿಗೆ ಹೋಗುವಾಗ ಅವರಂತೆ ಇದ್ದು ಅವರಿಗೆ ಸುವಾರ್ತೆಯನ್ನು ಸಾರಿ ಅವರಲ್ಲಿ ಕೆಲವು ಮಂದಿಯಾದರೂ ಯೇಸುವಿಗೆ ಸ್ವಂತವಾಗಲಿ ಅನ್ನುವುದು. ಅರ್ಥ ಆಯ್ತಲ್ಲ? ಆದ ಕಾರಣ ಹಿರಿಯರು ಕೊಟ್ಟ ಸಲಹೆಯನ್ನು ಪೌಲ ಸ್ವೀಕರಿಸಿದ. ಯಹೂದ್ಯರನ್ನು ಗಳಿಸಿಕೊಳ್ಳಲು ಯಹೂದ್ಯರಿಗೆ ಯಹೂದ್ಯನಂತಾದೆ. ಆತನಿಗೆ ಇಷ್ಟವಿದೆಯೋ ಇಲ್ಲವೋ, ಆದರೆ ಆ ಜನರನ್ನು ನಾನು ಗಳಿಸಿಕೊಳ್ಳಬೇಕಾದರೆ ಅವರ ಮಧ್ಯೆ ನಾನು ಹೋಗಬೇಕು. ಪ್ರಭು ಯೇಸು ನಮ್ಮನ್ನು ರಕ್ಷಣೆ ಮಾಡಬೇಕಾದರೆ ದೇವರಾಗಿದ್ದು ಮಾಡಬಹುದಾಗಿತ್ತು. ಆದರೆ ನಮ್ಮ ಮಧ್ಯದಲ್ಲಿ ದೈವತ್ವವನ್ನು ತೊರೆದು ಮನುಷ್ಯನಾಗಿ ಜನಿಸಿ ನಮ್ಮಂತೆ ಶರೀರ ಸ್ವಭಾವವನ್ನು ಪಡೆದುಕೊಂಡು ಪಾಪವನ್ನು ಜಯಿಸಿ ನಮಗೆ ತೋರಿಸಿಕೊಟ್ಟರು, ರಕ್ಷಣೆಯನ್ನು ತಂದುಕೊಟ್ಟರು. ಅದೇ ರೀತಿ ಸಂತ ಪೌಲ ಇಲ್ಲಿ ಹೇಳ್ತಾನೆ, ಯಹೂದ್ಯರಲ್ಲಿ ಕೆಲವರನ್ನಾದರೂ ನಾನು ಗಳಿಸಿಕೊಳ್ಳಬೇಕೆಂದು ನಾನು ಯಹೂದ್ಯನಂತೆ ಜೀವಿಸಿದೆ. ಧರ್ಮಶಾಸ್ತ್ರಕ್ಕೆ ಅಧೀನರಾದವರನ್ನು ಗಳಿಸಿಕೊಳ್ಳಲು ಆ ಶಾಸ್ತ್ರಕ್ಕೆ ಅಧೀನ ಅಲ್ಲದಿದ್ದರೂ, ಅರ್ಥ ಆಗ್ತಿದೆಲ್ವಾ? ಧರ್ಮಶಾಸ್ತ್ರಕ್ಕೆ ನಾನು ಅಧೀನ ಅಲ್ಲ, ಆದರೂ ಆ ಧರ್ಮಶಾಸ್ತ್ರ ಪಾಲನೆ ಮಾಡುತ್ತಿದ್ದ ಜನರನ್ನು, ಕೆಲವರನ್ನು ಅವರೊಟ್ಟಿಗೆ ಸ್ನೇಹ ಮಾಡದೇ ಇದ್ದರೆ ನಾವು ಗಳಿಸಿಕೊಳ್ಳಲು ಹೇಗೆ ಸಾಧ್ಯ? ಈಗ ಕೆಲವರು ಯೇಸು ಬಗ್ಗೆ ಹೇಳಬೇಕು ಅಂತಾರೆ, ನೆರೆ ಹೊರೆಯವರ ಹತ್ರ ಮಾತಾಡೋದಿಲ್ಲ, ಅಥವಾ ಸ್ನೇಹಿತರ ಹತ್ರ ಮಾತಾಡೋದಿಲ್ಲ, ಸಂಬಂಧಿಕರ ಹತ್ರ ಮಾತಾಡೋದಿಲ್ಲ. ಕೆಲಸ ಮಾಡುವ ಸ್ಥಳದಲ್ಲಿ ಗೂಟಕ್ಕೆ ಕಟ್ಟಿದ ಎತ್ತು ರೀತಿಯಲ್ಲಿ ತಾನು ಹೋಗು, ತನ್ನ ಕೆಲಸ ಮಾಡು, ಹಾಗೆ ಬಾ. ನೀವು ಪರರೊಟ್ಟಿಗೆ ಸ್ನೇಹದಿಂದ ವರ್ತಿಸದಿದ್ದರೆ ಅವರಿಗೆ ಯೇಸುವಿನ ಬಗ್ಗೆ ಹೇಳುವುದಾದರೂ ಹೇಗೆ? ನಿಮ್ಮನ್ನು ನೋಡಿ ಅವರ ಕಷ್ಟ ಸುಖವನ್ನು ಹೇಳಿಕೊಳ್ಳುವ ರೀತಿಯಲ್ಲಿ ನಿಮ್ಮಲ್ಲಿ ಶಾಂತ ಸ್ವಭಾವ ಇಲ್ಲದೆ ಹೋದರೆ ನಿಮ್ಮ ಬಳಿ ಅವರು ಬರುವುದಾದರೂ ಹೇಗೆ? ಇವತ್ತು ನಾವು ಅವರ ಸ್ಥಳಕ್ಕೆ ಹೋಗಿ ಅವರ ಜೊತೆ ಸೇರುವಾಗ ಅವರನ್ನು ನಾವು ಕಾಲಕ್ರಮೇಣ ಗಳಿಸಿಕೊಳ್ಳಲು ಸಾಧ್ಯ. ಪ್ರೈಸ್ ದ ಲಾರ್ಡ್. ಧರ್ಮಶಾಸ್ತ್ರಕ್ಕೆ ಅಧೀನರಾದವರನ್ನು ಗಳಿಸಿಕೊಳ್ಳಲು ನಾನು ಆ ಶಾಸ್ತ್ರಕ್ಕೆ ಅಧೀನನಲ್ಲದಿದ್ದರೂ ಅವರಿಗೋಸ್ಕರ ಅಧೀನನಂತಾದೆ. ಧರ್ಮಶಾಸ್ತ್ರಕ್ಕೆ ಬಾಹಿರರಾದವರನ್ನು ಗಳಿಸಿಕೊಳ್ಳಲು ನಾನು ಧರ್ಮಶಾಸ್ತ್ರಕ್ಕೆ ಬಾಹಿರನಂತೆ ಆದೆ. ವಿಶ್ವಾಸದಲ್ಲಿ ದುರ್ಬಲರನ್ನು ಗಳಿಸಿಕೊಳ್ಳಲು ನಾನು ದುರ್ಬಲನಂತಾದೆ. ಹೇಗಾದರೂ ಸರಿ ಕೆಲವರನ್ನಾದರೂ ಉದ್ಧರಿಸಲು ಎಲ್ಲರಿಗೂ ಎಲ್ಲವೂ ಆದೆ. ಆತನ ಉದ್ದೇಶ ಏನು? ಹೇಗಾದರೂ ಸರಿ ಕೆಲವರನ್ನಾದರೂ ನಾನು ಗಳಿಸಿಕೊಳ್ಳಬೇಕು ಎಂಬುದಾಗಿ. ಅದ್ಭುತಕರವಾದ ಒಂದು ಸೇವಕರಿಗೆ, ಕ್ರೈಸ್ತ ವಿಶ್ವಾಸಿಗಳಿಗೆ ಬೇಕಾದಂಥ ಒಂದು ಸ್ಪಷ್ಟ ಮಾರ್ಗದರ್ಶನ. ನಾವು ಕೆಲಸ ಮಾಡುವ ಸ್ಥಳದಲ್ಲಿ ನಮ್ಮ ನೆರೆ ಹೊರೆಯವರಲ್ಲಿ ನಾವು ಸ್ನೇಹ ಸಂಪಾದನೆ ಮಾಡದ ಹೊರತು ಅವರಿಗೆ ಯೇಸುವಿನ ಕುರಿತು ತಿಳಿಸುವುದಾದರೂ ಹೇಗೆ? ಅವರಿಗಾಗಿ ಪ್ರಾರ್ಥಿಸೋಣ. ಒಂದು ಕ್ಷಣ ಕಾಲ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಪೌಲನು ಸಭೆಯ ಹಿರಿಯರ ಮಾತಿಗೆ ವಿಧೇಯನಾದನು. ಆತನಿಗೆ ಧರ್ಮಶಾಸ್ತ್ರದ ಪರಿಪಾಲನೆ ಮಾಡುವುದು ಇಷ್ಟವಿಲ್ಲದಿದ್ದರೂ ಸಹ ಹೇಗಾದರೂ ಸರಿ ಯಹೂದ್ಯರೊಟ್ಟಿಗೆ ಯಹೂದ್ಯನಂತಾದೆ.
ಧರ್ಮಶಾಸ್ತ್ರಕ್ಕೆ ವಿಧೇಯರಾದವರೊಟ್ಟಿಗೆ ವಿಧೇಯನಾಗಿ ನಡೆದುಕೊಂಡೆ. ಧರ್ಮಶಾಸ್ತ್ರಕ್ಕೆ ಬಾಹಿರರಾದವರಿಗೆ ಬಾಹಿರನಾದವನಂತೆ ನಡೆದುಕೊಂಡೆ. ಅವರೊಟ್ಟಿಗೆ ನಾನು ಕಲೆತು, ಅವರೊಟ್ಟಿಗೆ ಬೆರೆತು ಅಲ್ಲಿ ಸುವಾರ್ತೆಯನ್ನು ಸಾರಿ ನಡೆ ನುಡಿ ಜೀವಿತದ ಮೂಲಕ ಸ್ವಲ್ಪ ಮಂದಿಯನ್ನಾದರೂ ಯೇಸುವಿನ ಮಾರ್ಗಕ್ಕೆ ರಕ್ಷಣೆಗೆ ತರಬೇಕೆಂಬ ಪೌಲನ ಉದ್ದೇಶ ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ಕಾರ್ಯ ಮಾಡಲಿ. ನಾವು ಇವರು ಅನ್ಯಜನರು, ಇವರು ಅಧರ್ಮೀಯರು ಎಂದು ಅವರನ್ನು ತಿರಸ್ಕರಿಸುವುದಕ್ಕಿಂತ ಪ್ರಭು ಯೇಸು ಬಂದದ್ದು ಪಾಪಿಗಳ ರಕ್ಷಣೆಗಾಗಿ. ನಾನು ಬಂದಿದ್ದು ಧರ್ಮಿಷ್ಠರಿಗಾಗಿ ಅಲ್ಲ, ಅಧರ್ಮಿಗಳಿಗಾಗಿ, ಪಾಪಿಗಳ ರಕ್ಷಣೆಗಾಗಿ. ಸೊ ಅಂಥ ಎಲ್ಲ ಕಠಿಣ ಪಾಪಿಗಳ ಮನಪರಿವರ್ತನೆಗಾಗಿ ಪ್ರಾರ್ಥನೆ ಮಾಡುವುದು ಮಾತ್ರವಲ್ಲದೆ ಅವರ ನಡುವೆ ಸುವಾರ್ತೆಯನ್ನು ಸಾರುತ್ತಾ ದೇವರಾತ್ಮ ಅವರಲ್ಲಿ ರಕ್ಷಣೆಯ ಕೃಪೆಯನ್ನು ಸುರಿಸಲ್ಪಡುವಂತೆ ನಮ್ಮೊಬ್ಬೊಬ್ಬರು ನಾವಿರುವ ಸ್ಥಳಗಳಲ್ಲಿ ನಡೆ ನುಡಿ ಜೀವಿತದ ಮೂಲಕ ಸ್ವಲ್ಪ ಮಂದಿಯನ್ನಾದರೂ ದೇವರ ರಾಜ್ಯಕ್ಕೆ ಕರೆತರುವ ಕೃಪೆ, ಶಕ್ತಿ, ಅಭಿಷೇಕ ಲಭಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇನೆ. ಆಮೆನ್. ಗಾಡ್ ಬ್ಲೆಸ್ ಯು.